ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ದುಡಿಯುವ ವರ್ಗದ ಜನರು ಕೆಲಸವಿಲ್ಲದೆ ಇತ್ತ ದಿನಬಳಕೆಯ ವಸ್ತುಗಳಿಗೆ ಹಣವಿಲ್ಲದೆ ಜೀವನ ನಿರ್ವಹಣೆ ಮಾಡಲು ಪರದಾಟದ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಲ್ಲಿ ದಾನಿಗಳು ನೀಡುತ್ತಿರುವ ಆಹಾರ ಮತ್ತು ದಿನಸಿ ವಸ್ತುಗಳೇ ಸದ್ಯ ಬಡ ಕುಟುಂಬಗಳಿಗೆ ಆಧಾರವಾಗಿದ್ದು, ಹಲವೆಡೆ ಇಂಥ ಸಾಮಾಜಿಕ ಕಳಕಳಿಯ ಜನರು ಅಲ್ಲಲ್ಲಿ ಬಡ ಜನರ ಸಹಾಯಕ್ಕೆ ಮುಂದಾಗುತ್ತಿದ್ದಾರೆ. ಕಳೆದ 2-3 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದ ಕೃಪಾ ಸ್ವಯಂ ಸೇವಾ ಸಂಸ್ಥೆ ಇವರಿಂದ ದಿನಸಿ ವಸ್ತುಗಳನ್ನು ವಿತರಿಸಲಾಗುತ್ತಿದೆ. ತಾವು ಕೊಡುವ ದಾನ ಅರ್ಹ ಫಲಾನುಭವಿಗಳಿಗೆ ತಲುಪುವಂತಾಗಬೇಕು ಎನ್ನುವ ಕಾರಣಕ್ಕೆ ಕೃಪಾ ಸ್ವಯಂ ಸೇವಾ ಸಂಸ್ಥೆಯ ನಿಜಪ್ಪ ಹಿರೇಮನಿ ಮತ್ತು ದಂಪತಿ ಸ್ವತಃ ಬಡ ಜನರ ಮನೆಗಳಿಗೆ ತೆರಳಿ ಅಲ್ಲಿನ ಪರಿಸ್ಥಿತಿ ಅವಲೋಕಿಸಿ ಅಕ್ಕಿ, ಬೇಳೆ, ರವೆ ಮತ್ತು ತರಕಾರಿ, ಸೊಪ್ಪು, ಪೇಸ್ಟ್ಗಳು ಸೇರಿದಂತೆ ದಿನಸಿ ವಸ್ತುಗಳನ್ನು ಸ್ಲಂಗಳಲ್ಲಿರುವ ವಾಸಿಸುವ 200ಕ್ಕೂ ಹೆಚ್ಚು ಬಡ ಕುಟುಂಬದವರಿಗೆ ಹಂಚುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಸಂಕೇಶ್ವರದ ಕೃಪಾ ಸ್ವಯಂ ಸೇವಾ ಸಂಸ್ಥೆ ಇವರಿಂದ ದಿನಸಿ ವಸ್ತುಗಳನ್ನು ವಿತರಿಸಲಾಗುತ್ತಿದೆ. ತಾವು ಕೊಡುವ ದಾನ ಅರ್ಹ ಫಲಾನುಭವಿಗಳಿಗೆ ತಲುಪುವಂತಾಗಬೇಕು ಎನ್ನುವ ಕಾರಣಕ್ಕೆ ಕೃಪಾ ಸ್ವಯಂ ಸೇವಾ ಸಂಸ್ಥೆಯ ನಿಜಪ್ಪ ಹಿರೇಮನಿ ಮತ್ತು ದಂಪತಿ ಸ್ವತಃ ಬಡ ಜನರ ಮನೆಗಳಿಗೆ ತೆರಳಿ ಅಲ್ಲಿನ ಪರಿಸ್ಥಿತಿ ಅವಲೋಕಿಸಿ ಅಕ್ಕಿ, ಬೇಳೆ, ರವೆ ಮತ್ತು ತರಕಾರಿ, ಸೊಪ್ಪು, ಪೇಸ್ಟ್ಗಳು ಸೇರಿದಂತೆ ದಿನಸಿ ವಸ್ತುಗಳನ್ನು ಸ್ಲಂಗಳಲ್ಲಿರುವ ವಾಸಿಸುವ 200ಕ್ಕೂ ಹೆಚ್ಚು ಬಡ ಕುಟುಂಬದವರಿಗೆ ಹಂಚುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ.
ಬ್ಯೂರೋ ರಿಪೋರ್ಟ್ ವಿಲಾಸ್ ಕಾಂಬ್ಳೆ, ಭಾರತ್ ವೈಭವ್ ನ್ಯೂಸ್, ಅಥಣಿ.